ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನ ಮತ್ತೊಂದು ಆವರ್ತಿ ಈ ಒಂದು ವಾಕ್ಯದ ಧ್ಯಾನ ಭಾಗಕ್ಕೆ ಆಹ್ವಾನಿಸುವಳಾಗಿದ್ದೇನೆ. ದೇವರ ಚಿತ್ತಕ್ಕೆ ಹೇಗೆ ಒಪ್ಪಿಸಿಕೊಡುವುದು ಈ ವಿಷಯದ ಕುರಿತಾಗಿ ಎಂದು ತಿಳ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಾವು ದೇವರ ಒಂದು ಯೋಜನೆಗಳ ಪ್ರಕಾರವಾಗಿ ನಡೆಯದೆ ಹೋದರೆ ನಮ್ಮ ಜೀವಿತ ಸಂಪೂರ್ಣವಾಗಿ ಬೇರೆಯದೇ ಆಗಿ ಹೋಗ್ತದೆ. ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ, ನಮ್ಮ ಯೋಜನೆಗಳು ದೇವರ ಯೋಜನೆಗಳಿಗಿಂತ ಬೇರೆಯದಾಗಿರ್ತದೆ. ಯಾಕಂದರೆ ಆತನ ಯೋಜನೆಗಳು ಸಂಪೂರ್ಣವಾಗಿ ಶ್ರೇಷ್ಠವಾದದ್ದು ಮತ್ತು ಪರಿಪೂರ್ಣ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಇದನ್ನು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಅದು ಹೀಗೆ ಹೇಳ್ತದೆ: ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ಕೊಳ್ತೇವೆ, ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರ ಮಾರ್ಗದರ್ಶನಕ್ಕಾಗಿ ಕೇಳಿಕೊಂಡು ಅದರ ಹಾಗೆ ನಡೆದುಕೊಳ್ಳುವಂತೆ ಮತ್ತು ದೇವರ ಚಿತ್ತವೇ ಆತನ ಇಷ್ಟವೇ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಮತ್ತು ವ್ಯಕ್ತವಾಗುವ ಹಾಗೆ ನಾವು ಕೇಳಿಕೊಳ್ಳಬೇಕು ಮತ್ತು ಅದಕ್ಕಾಗಿ ನಾವು ಕಾದಿರಬೇಕು. ಇದನ್ನು ಯಾಕೋಬ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋರಾಗಿದ್ದೇವೆ. ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಎಂಬುದಾಗಿ. ಹೀಗೆ ನಾವು ಕೇಳಿಕೊಳ್ಳುವಾಗ ಆತನ ಚಿತ್ತವನ್ನು, ಆ ಜ್ಞಾನವನ್ನು ಆತನ ನಮಗೆ ಕೊಟ್ಟು ಮುಂದೆ ನಾವು ಯಾವ ರೀತಿಯಲ್ಲಿ ನಡಿಬೇಕು ಆ ಮಾರ್ಗದರ್ಶನವನ್ನು ಆತನ ನಮಗೆ ದಯಪಾಲಿಸುವ ಆತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡಿಕೊಳ್ಳುವಾಗ ದೇವರೇ ನಮ್ಮ ಜೀವಿತವನ್ನು ನಿಯಂತ್ರಿಸುವ ಹಾಗೆ ನಮ್ಮ ಜೀವಿತದ ಎಲ್ಲ ಜವಾಬ್ದಾರಿಗಳನ್ನು, ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಿಗೆ ಸಂಪೂರ್ಣವಾಗಿ ಕಾರ್ಯ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಇದನ್ನು ನಾವು ಜ್ಞಾನೋಕ್ತಿ 19-21ನೇ ವಚನದಲ್ಲಿ ನೋಡಿಕೊಳ್ಳುವರಾಗಿದ್ದೇವೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ನಾವು ಏನೇನೋ ಯೋಚನೆ ಮಾಡ್ತೇವೆ, ಏನೇನೋ ಸಂಕಲ್ಪಗಳನ್ನು, ನಮ್ಮ ಜೀವಿತಕ್ಕೆ ಬೇಕಾದಂಥ ಯೋಜನೆಗಳನ್ನು ಹಾಕ್ಕೊಳ್ತೇವೆ. ಆದರೆ ಆತನ ಸಂಕಲ್ಪ, ಆತನ ಚಿತ್ತವೇ ನೆರವೇರುವಂತೆ ಆತನು ಕಾರ್ಯ ಮಾಡುವ ಆತನಾಗಿದ್ದಾರೆ. ಹಲ್ಲೆಲೂಯ. ನಾಲ್ಕನೇದಾಗಿ ನಾವು ನೋಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಸಂಪೂರ್ಣ ಅವಕಾಶ ಮಾಡಿಕೊಟ್ಟು ನಾವು ಕಾದಿರುವಂಥ ಸಮಯದಲ್ಲಿ ದೇವರು ಮಾರ್ಗವನ್ನು ತೋರಿಸ್ತಾರೆ. ಹಾಗೂ ಆ ಮಾರ್ಗವನ್ನು ತೋರಿಸುವಂಥ ಸಮಯದಲ್ಲಿ ಅನೇಕ ತಿದ್ದುಪಾಟುಗಳನ್ನು ಆತನು ಮಾಡ್ತಾರೆ ಮತ್ತು ಬೇರೆ ದಾರಿಗೆ ನಾವು ತಿರುಗಿಕೊಳ್ಳಲು ಮರು ನಿರ್ದೇಶನವನ್ನು ದೇವರು ಮಾಡುವ ಆತನಾಗಿದ್ದಾರೆ. ಅದನ್ನು ನಾವೇನು ಮಾಡಬೇಕು? ನಮ್ರತೆಯಿಂದ ಮತ್ತು ತೆರೆದ ಮನಸ್ಸಿನಿಂದ ಒಪ್ಪಿಕೊಂಡು ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ: ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ ಎಂಬುದಾಗಿ. ನಿಜವಾಗಿಯೂ ಆತನ ಮಾರ್ಗಗಳಿಗೆ, ಆತನ ಒಂದು ಕಾರ್ಯಗಳಿಗೆ ನಾವು ವಿಧೇಯರಾಗುವಾಗ ಮುಂದೆ ಅದು ನಮಗೆ ಒಳ್ಳೆಯದಾದ ಫಲವನ್ನು ಕೊಟ್ಟು ನಾವು ಸಮಾಧಾನದಿಂದ ಜೀವಿಸುವಂತೆ ಕಾರ್ಯ ಮಾಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಐದನೇದಾಗಿ ನಾವು ನೋಡಿಕೊಳ್ಳುವಾಗ ನಮ್ಮ ಎಲ್ಲ ಚಿಂತೆ, ಆತಂಕಗಳನ್ನು ಆತನ ಮೇಲೆ ಹಾಕಬೇಕು ಮತ್ತು ಪೂರ್ಣ ಮನಸ್ಸಿನಿಂದ ನಂಬಬೇಕು. ಯಾಕಂದರೆ ಆತನೇ ನಮಗೋಸ್ಕರ ಚಿಂತಿಸ್ತಾನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಅದು ಹೀಗೆ ಹೇಳ್ತದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು
ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ತಂದೆ ಯಾವ ರೀತಿಯಲ್ಲಿ ತನ್ನ ಮಕ್ಕಳ ಆಶೆಗಳನ್ನು ಈಡೇರಿಸುತ್ತಾನೋ ಆ ರೀತಿಯಲ್ಲಿ ನಮಗೆ ಬೇಕಾದದ್ದನ್ನು ನಾವು ತಂದೆ ದೇವರಿಗೆ ತಿಳಿಯಪಡಿಸುವಾಗ ಆತನು ನಮಗೋಸ್ಕರವಾಗಿ ಚಿಂತೆ ಮಾಡಿ ನಮಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. 6ನೇ ಅಂಶವನ್ನು ನಾವು ನೋಡಿಕೊಳ್ಳುವಾಗ, ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳ ಮೇಲೆ ದೇವರ ಸಂಪೂರ್ಣ ಅಧಿಕಾರ ಉಂಟು ಎಂಬುದಾಗಿ ನಂಬಿರಿ ಮತ್ತು ಅದನ್ನು ಅಂಗೀಕಾರ ಮಾಡಿಕೊಳ್ಳ್ರಿ. ಯಾವಾಗಲೂ ಎಲ್ಲವನ್ನೂ ಆತನಿಗೇ ಒಪ್ಪಿಸಿಕೊಟ್ಟು ನಿಶ್ಚಿಂತರಾಗಿದ್ದುಕೊಂಡು ಸಮಾಧಾನದಿಂದಿದ್ದು ಆತನೆಲ್ಲವನ್ನು ನಡೆಸ್ತಾನೆಂಬುದಾಗಿ ಭರವಸೆದಿಂದಿದ್ದು ಆತನಿಗೋಸ್ಕರವಾಗಿ ಕಾದಿರ್ರಿ ಮತ್ತು ಆತನ ಕಾರ್ಯಗಳನ್ನು ಯಾವಾಗಲೂ ನಾವು ಒಳ್ಳೆಯದೇ ಎಂಬುದಾಗಿ ನೋಡ್ತಾ ನಡೆಯುವಾಗ ದೇವರು ಅಲ್ಲಿ ತನ್ನ ಕಾರ್ಯವನ್ನು ನೆರವೇರಿಸ್ತಾರೆ. ಇದನ್ನು ಯೆಶಾಯನ ಗ್ರಂಥದಲ್ಲಿ 55ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನೋಡ್ರಿ, ಆತನ ಆಲೋಚನೆಗಳು ಹೇಗಿದ್ದಾವಂತೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ನಿಜವಾಗಿಯೂ ನಾವೇನೋ ಆಸೆ ಪಡ್ತೇವೆ, ನಾವೇನೇನೋ ಬೇಡ್ಕೊಳ್ತೇವೆ, ಆದರೆ ನಮ್ಗೆ ಯಾವುದು ಅಗತ್ಯ, ನಮ್ಗೆ ಯಾವುದು ಬೇಕಾಗಿದೆ ಎಂಬುದಾಗಿ ನಮಗಿಂತಲೂ ಚೆನ್ನಾಗಿ ದೇವರಿಗೆ ಗೊತ್ತದೆ. ಆದ್ದರಿಂದ ಆತನೇ ಎಲ್ಲವುಗಳನ್ನು ಒದಗಿಸಿ ಕೊಡುವಾಗ ಅದಕ್ಕೆ ವಿಧೇಯರಾಗಿದ್ದುಕೊಂಡು ಆತನ ಚಿತ್ತಕ್ಕೆ ಒಡಂಬಟ್ಟು ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಪ್ರತಿಯೊಂದು ದೇವರು ಸುಂದರವಾಗಿ ತಕ್ಕ ಸಮಯದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿ ನಮ್ಮ ಜೀವಿತಗಳನ್ನು ಆಶೀರ್ವದಿಸ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆತನಿಗೆ ಎಲ್ಲ ಘನಮಾನ ಮಹಿಮೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್.